ಸರ್ವ ಮನಸ್ಸುಗಳಿಗೆ ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಒಂದು ತಾಯಿ ಮಗು ಹೊಟ್ಟೆ ಒಳಗಡೆ ಇರಬೇಕಾದ್ರೇ ಊಟ ತಿಂತಾ ಇರ್ತಕ್ಕಂತಹ ಆಹಾರವನ್ನೇ ನಾವು ಅದು ತಿಂದರೆ ಕೆಮ್ಮಾಗುತ್ತೆ, ಇದು ತಿಂದರೆ ಶೀತ ಆಗುತ್ತೆ, ಮತ್ತೇನೋ ಆಗುತ್ತೆ ಅಂತ ಜಸ್ಟ್ ಆಹಾರದಲ್ಲೇ ಅಷ್ಟೇ ರಿಫ್ಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಥಾಟ್ಗೆ ರಿಫ್ಲೆಕ್ಟ್ ಆಗಲ್ವಾ, ಇನ್ಫ್ಲೆಕ್ಸ್ ಆಗಲ್ವಾ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಸ್ನೇಹಿತರೆ, ಎದೆ ಹಾಲು ಕುಡಿಸ್ಬೇಕಾದ್ರೂ ಅಷ್ಟೇ ನಾವು ಜಸ್ಟ್ ಹಾಲು ಕುಡಿಸೋದಲ್ಲ, ತಿಂತಿರ್ತಕ್ಕಂಥ ಊಟ ಬರೀ ಊಟ ಅಲ್ಲ, ನಮ್ಮ ಆಲೋಚನೆಗಳನ್ನು ಕೂಡ ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ಡಾಕ್ಟರ್ ಮೊಸರೋ ಎಮೋಟೋ ಎಂಬ ಒಬ್ಬ ಜಪಾನ್ ಸೈಂಟಿಸ್ಟ್ ಒಂದು ನೀರಿನ ಮಹತ್ತರವಾದಂತಹ ಅದ್ಭುತವಾದಂತಹ ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ. ಇದನ್ನು ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ನೀರಿನ ಅದ್ಭುತ, ನೀರಿನ ಶಕ್ತಿ ಬಗ್ಗೆ ತಿಳ್ಕೊಳ್ತಕ್ಕಂಥ ನಿಮ್ಗೆ ಆಸಕ್ತಿ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ, ಲಿಂಕ್ನ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ಆ ನೀರಲ್ಲಿ ಒಂದು ಡ್ರಾಪ್ಗೆ ಪಾಸಿಟಿವ್ ವರ್ಡ್ಸ್ನ ಹೇಳ್ತಾರೆ. ನೀನು ನನಗೆ ತುಂಬ ಇಷ್ಟ, ಈ ರೀತಿ ಏನು ಬರುತ್ತೆ ಪಾಸಿಟಿವ್ ಆಗಿ ಪ್ರೀತಿನ ಕೊಡ್ತಾರೆ, ಹೃದಯದಿಂದ ಪ್ರೀತಿ ಕೊಡ್ತಕ್ಕಂತಹದ್ದು. ಸೊ ಸೆಕೆಂಡ್ ಡ್ರಾಪ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ. ಸೊ ಪಾಸಿಟಿವ್ ಆಗಿ ಹೇಳ್ತಕ್ಕಂತಹ ನೀರು ಮೈಕ್ರೋಸ್ಕೋಪ್ ಕೆಳಗಡೆ ಅದನ್ನ ವಿಜುವಲೇಷನ್ನ ಕಂಡುಹಿಡಿತಾರೆ. ಏನು ಬರುತ್ತೆ ಅಂತಂದರೆ, ಪಾಸಿಟಿವ್ ಆಗಿ ಹೇಳಿರ್ತಕ್ಕಂತಹ ನೀರಿನಲ್ಲಿ ತುಂಬ ಅದ್ಭುತವಾದಂತಹ ಮಂಡಲವಾದಂತಹ ಚಿತ್ರರೇಖೆಗಳಿರ್ತವೆ. ನೆಗೆಟಿವ್ ಆಗಿ ಹೇಳಿರ್ತಕ್ಕಂತಹ ನೀರಿನ ಡ್ರಾಪ್ಸಲ್ಲಿ ತುಂಬ ವಿಚಿತ್ರವಾಗಿ ಕೆಟ್ಟದಾಗಿ ಇರ್ತಕ್ಕಂತಹ ರೇಖೆಗಳಿರ್ತವೆ. ಸೊ ಈ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ನೀರಿನ ಅಣುವಿಗೂ ಕೂಡ ಒಂದು ಇನ್ಫ್ಲೆಕ್ಸ್ ಆಗ್ತಾ ಇದೆ ಅಂತ ಅಂದರೆ, ನಮ್ಮ ಮೈಂಡಿಗೆ ಈ ಎದೆ ಹಾಲು ಕುಡಿತಾ ಇರ್ತಕ್ಕಂಥ ಮಕ್ಕಳ ಮನಸ್ಸಿಗೆ ಆಗ್ತಾ ಇರಲ್ವಾ, ಈ ಕೋಪದಲ್ಲಿ ನನಗೆ ಈ ಮಗು ಹುಟ್ಬಿಟ್ಟು, ಗಂಡು ಮಗು ಆಗಬೇಕಿತ್ತು, ಹೆಣ್ಣು ಮಗು ಆಯಿತು, ಕಲರ್ ಕಡಿಮೆ ಆಯಿತು, ಈ ಜಾತಕದಲ್ಲಿ ಹುಟ್ಬಿಟ್ಟಿದೆ, ತುಂಬ ವಿಚಿತ್ರ ಅಮಾವಾಸ್ಯೆನಲ್ಲಿ ಹುಟ್ಬಿಡ್ತು, ಹುಣ್ಣಿಮೆನಲ್ಲಿ ಹುಟ್ಬಿಡ್ತು. ಸೊ ಈ ರೀತಿ ಹೇಳ್ತಾ ಇದ್ದಾಗ ಅವರ ಮನಸ್ಸು ಕೂಡ ರಿಫ್ಲೆಕ್ಟ್ ಆಗುತ್ತೆ. ಆ ಜಾಗೃತ ಮನಸ್ಸಿನಿಂದ ಆ ಒಂದು ಸಬ್ಕಾನ್ಸಿಯಸ್ ಮೈಂಡ್, ಸುಪ್ತ ಪ್ರಜ್ಞಾ ಮನಸ್ಸಿಗೆ ಆಳವಾಗಿ ಹೋಗಿ ಕುತ್ಕೊಬಿಡುತ್ತೆ. ಇದಕ್ಕೆ ಅಂತಲೇ ಒಂದು ಇದೇ ರೀತಿ ರೈಸ್ ಎಕ್ಸ್ಪೆರಿಮೆಂಟ್ ಇದೆ ಸರ್. ಅದು ಒಂದು ಏನಂತಂದರೆ ತುಂಬ ವರ್ಡೇ ಮಾಡ್ತಾರೆ. ಇದನ್ನು ನಾನು ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ, ಮಕ್ಕಳ ಹತ್ರ ಮಾಡಿಸಿದ್ರೆ ಆ ಥಾಟ್ಗೆ ಎಷ್ಟು ಪವರ್ ಇದೆ ಅನ್ನೋದು ಗೊತ್ತಾಗಿರುತ್ತೆ. ನಾನು ಇದನ್ನು ಮಾಡಿದ್ದೀನಿ. ಆ್ಯಕ್ಚುಲಿ ಆ ಪಿಕ್ಚರ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೀನಿ. ಆ ಪಿಕ್ಚರ್ ಸಿಗ್ತಾ ಇಲ್ಲ. ದೆನ್ ಈ ರೀತಿ ಲೋಟದಲ್ಲಿ ಅಥವಾ ಗಾಜಿನ ಲೋಟದಲ್ಲಿ ಸಮ ಪ್ರಮಾಣದ 3 ಲೋಟದಲ್ಲಿ ಬೇಯಿಸಿರ್ತಕ್ಕಂತಹ ಕುಕ್ ಮಾಡಿರ್ತಕ್ಕಂಥ ರೈಸ್ನ ಸಮ ಪ್ರಮಾಣದಲ್ಲಿ ಹಾಕಿಡಿ. ಸೊ ಒಂದು ಸೋಲ್ಗೆ, ಫಸ್ಟ್ನೇ ಸೋಲಲ್ಲಿ ನೀವು ಏನಂತ ಹೇಳ್ತೀರಾ, ಸಮ ಪ್ರಮಾಣದಲ್ಲಿ ಬೇಯಿಸಿರ್ತಕ್ಕಂತಹ ಅನ್ನ. ಫಸ್ಟ್ನೇ ಬೌಲಲ್ಲಿ ಏನು ಹೇಳ್ತೀರಾ, ಲೋಟದಲ್ಲಿ ನೀನು ತುಂಬ ಚೆನ್ನಾಗಿದ್ದೀಯಾ, ನೀನು ನನಗೆ ತುಂಬ ಇಷ್ಟ, ಐ ಲವ್ ಯು ಸೋ ಮಚ್, ನೀನು ಇದ್ದಿದ್ದರಿಂದ ನನ್ನ ಲೈಫ್ ತುಂಬ ಖುಷಿಯಾಗಿದೆ, ಈ ರೀತಿ ಹೃದಯದಿಂದ ಪ್ರೀತಿ ಕೊಡಿ. ಇನ್ನೊಂದು ಸೋಲ್ಗೆ ಏನು ಮಾಡಿ, ನೆಗೆಟಿವ್ ಆಗಿ ನೀನು ಕಂಡ್ರೆ ನನಗೆ ಇಷ್ಟ ಇಲ್ಲ, ನೀನು ನನ್ನ ಲೈಫಲ್ಲಿ ಇರೋದು ತುಂಬಾ ಇಷ್ಟ ಇಲ್ಲ, ನನಗೆ ನಿಂಗೆ ಬೇಕೇ ಆಗಿಲ್ಲ, ಈ ರೀತಿ ನಿಮ್ಗೆ ಏನೇನು ಬರುತ್ತೆ ಆ ರೀತಿ ಬೈರಿ. ನೆಕ್ಸ್ಟ್ 3ನೇ ಸ್ಕೋಲ್ಗೆ ಏನು ಮಾಡಿ, ನೀನಿದ್ರೆ ನನಗೇನು, ನಿನ್ನ ಅಟೆನ್ಷನ್ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ ಅಂತ ಈ ರೀತಿ ಇಗ್ನೋರ್ ಮಾಡಿ. ಸೊ ಈ 3ನ್ನ ಸದಾ 20 ದಿನ ಬರಬೇಕು. ಫಸ್ಟು ಸೋರ್ಸ್ಗೆ ಪಾಸಿಟಿವ್ ವರ್ಡ್ಸು, ಸೆಕೆಂಡ್ ಸೋರ್ಸ್ಗೆ ನೆಗೆಟಿವು, 3ನೇದಕ್ಕೆ ಇಗ್ನೋರು. ಇದೇ ರೀತಿ ಒಂದು 15-20 ದಿನಗಳ ಕಾಲ ಮಾಡಿ. ನೀವು ನಂಬಲ್ಲ, ಆಶ್ಚರ್ಯ. ಬಹುಶಃ ಎಸ್ಪೆಷಲಿ ಅನ್ನ ಏನಾಗುತ್ತೆ, ಹಳಸಿರುತ್ತೆ. ಸೊ ಮೊದಲನೇದ್ರಲ್ಲಿ ನೀವು ಪಾಸಿಟಿವ್ ವರ್ಡ್ ಹೇಳಿರ್ತೀರಾ, ಮೇ ಬಿ ನಮ್ಮ ಅನ್ನ ಹಳಸಿರುತ್ತೆ, ಅಷ್ಟು ಫಂಗಲ್ ಗ್ರೋತ್ ಆಗಿರಲ್ಲ. ಎರಡನೇದ್ರಲ್ಲಿ ಏನು, ನೀವು ಮೊದಲೇ ಗೊತ್ತು ಹೇಳಿರ್ತಕ್ಕಂಥದ್ದು ಬೈದಿದ್ದೀರಾ, ನೆಗೆಟಿವ್ ಆಗಿ ಹೇಳಿದ್ದೀರಾ, ಅಷ್ಟು ಬೇಗ ಅಷ್ಟು ಫಾಸ್ಟಾಗಿ ಫಂಗಲ್ ಕೆಟ್ಟಿರುತ್ತೆ. 3ನೇದು ಅಷ್ಟು, 2ನೇದಷ್ಟು ಕೆಟ್ಟಿರಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಯಾರು ನಿಮಗೆ ಕಂಡ್ರೆ ಆಗಲ್ಲ, ಯಾರ ಜೊತೆ ನಿಮಗೆ ಇಶ್ಯೂ ಇರುತ್ತೆ ಅವ್ರ ಜೊತೆ ಮಾತಾಡ್ದೇ ಅಟ್ಲೀಸ್ಟ್ ಒಂದು 2 ನಿಮಿಷ ಸುಮ್ಮನೆ ಇದ್ದುಬಿಡಿ, ಸೈಲೆಂಟ್ ಆಗಿಬಿಡಿ. ಸೊ ಆ ಸಮಯದಲ್ಲಿ ಆ ಒಂದು ಎನರ್ಜಿ, ಆ ಒಂದು ಮನಸ್ಥಿತಿ ಎಷ್ಟೋ ಸೇವ್ ಆಗುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮೇಯ್ನ್ ಪ್ರಮುಖವಾದಂತಹ ಇದು ಸಬ್ಜೆಕ್ಟ್ ಏನಂತ ಅಂದರೆ, ವರ್ಡ್ ಏನಂತ ಅಂದರೆ ರಿಪಿಟೇಷನ್. ಈಗ ನಾವು ವರ್ಡನ್ನ ಮತ್ತೆ 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 ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನು ವಂಶ ಎಲ್ಲ ಹಾಗೇನೆ, ನೀನು ಉದ್ಧಾರ ಆಗಲ್ಲ, ನೀನು ಅದೇ ರೀತಿ, ನೀನು ಬಂದಿರೋದೇ ಹಾಗೆ, ಈ ರೀತಿ ಮಾತಿನ ಚಟಕ್ಕೆ ಮಾತು ಬೆಳೆದಾಗ ಅವರ ಮನಸ್ಥಿತಿನೂ ಹದಗೆಡುತ್ತೆ. ಸೊ ನಮ್ಮ ಮನಸ್ಥಿತಿನೂ ಕೂಡ ಹದಗೆಡುತ್ತೆ. ಅದ್ರ ಬದಲು ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಒಂದು ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್ ಮಾಡ್ತಾ ಇರಬೇಕಾದ್ರೆ ರಿಪೀಟ್ ಮಾಡಿ ಅಂತ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂತ ಅಂದರೆ,
ಯಾರೋ ಒಬ್ಬ ದಡ್ಡನೋ ಅಥವಾ ಯಾರೋ ನಮ್ಗೆ ಆಗದೆ ಇರೋರು ಇರ್ತಾರೆ ಅಂತಲೇ ಅಂದ್ಕೊಳ್ಳಿ. ಅವ್ರ ಹತ್ರ ಹೋಗ್ಬಿಟ್ಟು ನೀನು ದಡ್ಡ ನೀನು ಸರಿ ಇಲ್ಲ ಅಂತ ಈ ರೀತಿ ಅವ್ರಿಗೆ ಬೈತಾ ಇದ್ರೆ, ಎಸ್ಪೆಷಲಿ ಅವರು ಎಮೋಷನಲಿ ವ್ಯಕ್ತಿ ಆಗಿದ್ರೆ, ನೀವು ಅಂದಿರೋ 2 ಮಾತಿಗೆ ಅವರು ತುಂಬ ಎಮೋಷನಲಿ ಸಮಸ್ಯೆಗಳನ್ನ ಎದುರಿಸ್ತಾರೆ. ಸೊ ಅದೇ ನಿಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನೀವು ಆಡ್ತಿರೋ ಮಾತು ಅವ್ರಿಗೆ ಎಫೆಕ್ಟ್ ಆಗ್ತಾ ಇದ್ದರೆ, ಓ ನನ್ನ ದಡ್ಡನ ಅಂತ ಅವರೇ ಓಪನ್ ಮಾಡ್ಕೊಬಿಡ್ತಾರೆ. ಐ ಮೀನ್ ನಿಮ್ಮ ಜಾಗೃತ ಮನಸ್ಸಿನ ಓಪನ್ ಮಾಡಿಕೊಂಡು ಸಬ್ಕಾನ್ಸಿಯಸ್ ಮೈಂಡ್, ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನೊಳಗಡೆ ಇಳ್ಕೊಂಡ್ಬಿಡುತ್ತೆ. ಓ ಹೌದಾ, ನನ್ನ ದಡ್ಡ ಅಂತಿದ್ದಾರೆ, ನನ್ನ ದಡ್ಡನ ಅಂತ ಈ ರೀತಿ ರಿಪೀಟ್ ಮಾಡ್ತಾನೇ ಇದ್ರೆ ಅವರಿಗೆ ಅದು ಸತ್ಯ ನಿಜನೇ ಆಗ್ತಾ ಹೋಗುತ್ತೆ. ತುಂಬ ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಸವಾಲನ್ನ ಅವ್ರು ತಗೊಳ್ಬೇಕಾಗುತ್ತೆ. ದೆನ್ ನಿಮ್ಗೆ ಇಷ್ಟ ಆಗಲ್ವಾ, ಏನು ಮಾತಾಡಲೇಬೇಡಿ. ಇಗ್ನೋರ್ ಮಾಡೋದ್ರಿಂದ ನಿಮ್ಮ ಮೈಂಡ್ಸೆಟ್ ಕಾಮ್ ಆಗುತ್ತೆ ಮತ್ತು ಅವ್ರ ಮೈಂಡ್ಸೆಟ್ ಕೂಡ ಕಾಮ್ ಆಗುತ್ತೆ. ಅದು ಸತ್ಯ ಅಂತ ಅವರು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಜಾಗೃತ ಮನಸ್ಸು ಒಪ್ಪದೇ ಇದ್ರೂ ಕೂಡ ಮತ್ತೆ ಅದನ್ನೇ ಹೇಳ್ತಾ ಇದ್ದಾಗ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಒಳಗಡೆ ಹೋಗಿ ಅದೇ ನಿಜ ಆಗತ್ತೆ. ಲೈಕ್ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗೋ ಹಾಗೆ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಒಂದು ಹೆಣ್ಮಗು ಗಂಡನ ಮನೆಗೆ ಹೋದಾಗ ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊತಾನೆ, ತುಂಬ ರಾಣಿ ಥರ ನೋಡ್ಕೊತಾನೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಆ ಗಂಡ ದುಡಿತಿರಲ್ಲ, ಹೆಂಡತಿನೇ ದುಡ್ಡು ತಂದು ಹಾಕ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಅಂತಹ ಮನಸ್ಥಿತಿಯವ್ರನ್ನ ಹೇಗೆ ಬದಲಾವಣೆ ಮಾಡ್ತಕ್ಕಂಥದ್ದು. ಸೊ ದೆನ್ ಇಲ್ಲಿ ಸ್ನೇಹಿತರೆ, ಒಬ್ಬ ವ್ಯಕ್ತಿನ ನಾವು ಬದಲಾವಣೆ ಮಾಡೋದಕ್ಕೆ 3 ಮೆಥಡ್ಸ್ ಇರುತ್ತೆ. ಆ 3 ಮೆಥಡ್ಸ್ ಯಾವುದು ಬೇಡ, ಸಿಂಪಲ್ ಆಗಿ ಸೂಕ್ಷ್ಮವಾಗಿ ಸ್ಮಾರ್ಟ್ ಆಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದನ್ನು ಮಾತಾಡೋಣ. ಸೊ ಇಲ್ಲಿ ನಾವು ಒಬ್ಬ ವ್ಯಕ್ತಿ ಕೂಗಾಡಿ ಕಿರ್ಚಾಡಿ ಏನೇ ಮಾಡಿದ್ರು ಕೂಡ ಬದಲಾಗ್ತಾ ಇರಲ್ಲ. ಅಕಸ್ಮಾತ್ ಒಬ್ಬ ಸೂಕ್ಷ್ಮವಾದ ವ್ಯಕ್ತಿ ನಮ್ಮ ಕೂಗಾಟ ಕಿರ್ಚಾಟ ನಾವೇನೇ ಹೇಳಿದ್ರು ಕೂಡ ಕೇಳ್ತಕ್ಕಂಥ ಸೂಕ್ಷ್ಮವಾದ ವ್ಯಕ್ತಿ ಇದ್ರೆ ಅದು ಅಲ್ಲಿಗೆ ಸಾಲ್ವ್ ಆಗುತ್ತೆ, ಅದನ್ನು ಬದಲು ಮಾಡ್ಕೊಳ್ತಾರೆ. ಸೊ ನಾವು ಏನೇ ಒಂದು ಪೆದ್ದಾಗಿ ಆಡ್ತಾ ಇರ್ತಕ್ಕಂಥ ನಾವು ಏನೇ ಒಂದು ವ್ಯಕ್ತಿಗೆ ಏನು ಹೇಳಿದ್ರು ಕೂಡ ಆ ವ್ಯಕ್ತಿ ಕೇಳ್ತಾ ಇಲ್ಲ, ನಮ್ಮ ವ್ಯಕ್ತಿನ ಹೇಗೆ ಬದಲು ಮಾಡ್ತಕ್ಕಂಥದ್ದು ಅಂತ ಅಂದರೆ, ನೀವು ಅವಾಗ ಯೋಚನೆ ಮಾಡಬೇಕು. ಅವರ ಫ್ರೀಕ್ವೆನ್ಸಿನಲ್ಲಿ ಯೋಚನೆ ಮಾಡೋದಲ್ಲ, ಸ್ವಲ್ಪ ನಮ್ಮ ಮೈಂಡಿಗೆ ನಮ್ಮ ಎನರ್ಜಿನ ಶಿಫ್ಟ್ ಮಾಡಿಕೊಂಡು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಅಂಗುಲಿಮಾಲ ಮತ್ತು ಬುದ್ಧಂದು ಕತೆ ಹೇಳ್ತಾ ಇರ್ತೀನಿ. ಸೊ ಈ ಬುದ್ಧನ ಬೆರಳನ್ನು ಕತ್ತರಿಸಿ ಮಾಲೆ ಹಾಕೊಳ್ಬೇಕು ಅಂತ ಹೇಳಿ ಅಂಗುಲಿಮಾಲ ಕಾಡಿನ ಮಧ್ಯೆ ಭೀಕರವಾಗಿ ಪ್ರತ್ಯಕ್ಷ ಆಗ್ತಾನೆ. ಸೊ ಈ ಬುದ್ಧನ ಹತ್ರ ಕತ್ತಿ ಇರಲಿಲ್ಲ, ಒಡೆದೋಗ್ಲಿಲ್ಲ, ಇಲ್ಲ ಫೈಟ್ ಮಾಡಲಿಲ್ಲ, ಬಟ್ ಗೆದ್ದಿದ್ಯಾರು ಬುದ್ಧ. ಅದು ಹೇಗೆ ಸ್ನೇಹಿತರೆ, ಮೊದಲೇ ಏನಾದರೂ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಅಂಗುಲಿಮಾಲನ್ನ ಬುದ್ಧ ಏನಪ್ಪ ನೀನು ಅಂತ ಅಂದ್ಬಿಟ್ಟಿದ್ರೆ, ಮೊದಲೇ ಬುದ್ಧ ಉಪವಾಸ ಮಾಡಿ ಸಣ್ಣ ಇದ್ರು, ಅವನ್ನ ಕತ್ತರಿಸಿ ಮಾಲೆ ಹಾಕ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಬಟ್ ಬುದ್ಧ ಹಾಗೆ ಮಾಡಲಿಲ್ಲ. ಯಾಕಂದರೆ ಇಲ್ಲಿ ಸ್ನೇಹಿತರೆ ಯಾವುದೇ ರೀತಿ ಯುದ್ಧ ಮಾಡಲಿಲ್ಲ, ಯಾವುದೇ ರೀತಿ ಆಯುಧ ಬಳಸಲಿಲ್ಲ. ಇಲ್ಲಿ ಗೆದ್ದಿದ್ದು ಬುದ್ಧ. ಹೇಗೆ ಅಂತ ಅಂದರೆ, ಈ ಅಂಗುಲಿಮಾಲನ ಫ್ರೀಕ್ವೆನ್ಸಿಗಿಂತ ಬುದ್ಧನ ಫ್ರೀಕ್ವೆನ್ಸಿ ಮೇಲೆ ಇತ್ತು. ಯಾರ ಫ್ರೀಕ್ವೆನ್ಸಿಗಿಂತ ಮೇಲೆ ಇರುತ್ತೋ ಆ ಲೋ ಫ್ರೀಕ್ವೆನ್ಸಿನ ಇನ್ಫ್ಲೆಕ್ಸ್ ಮಾಡುತ್ತೆ. ಇದು ಯಾವುದೇ ವಿಚಾರಕ್ಕೂ ಕೂಡ ಇನ್ಕ್ಲೂಡ್ ಮಾಡುತ್ತೆ. ಯಾರೋ ಒಬ್ಬರು ಈಗ ಯಾವುದೇ ಒಂದು ನಮ್ಮ ಮನೇಲಾಗಿದ್ರು ಕೂಡ ನಿನ್ನ ಮಗು ಕೇಳಪ್ಪ ಹೇಳಿದ ಅಂದರೆ ಆ ಮಗು ಕೇಳುತ್ತಾ, ಆ ಲೆವೆಲೆಲ್ಲ ನಾವು ಯೋಚನೆ ಮಾಡೋಕ್ಕೆ ಹೋದರೆ ಆ ಮಗು ಕೇಳಲ್ಲ. ಅದಕ್ಕಿಂತ ಮುಂಚೆ ನಾವು ಮುಂದೆ ಹೋಗಿ ಯೋಚನೆ ಮಾಡಬೇಕು. ಆಯುಗ ಲೋ ಇರುತ್ತಾರೆ, ಆ ಗಂಡ ದುಡಿತಿರಲ್ಲ, ಹೆಂಡತಿ ದುಡ್ಡು ತಂದು ಹಾಕ್ತಾರೆ, ಅದನ್ನು ತಿನ್ಕೊಂಡಿರೋಣ ಬಿಡು ಅಂತ ಅಂದರೆ ನೀವು ಅವರೇ ಲೆವೆಲಲ್ಲಿ ಯೋಚನೆ ಮಾಡಿದ್ರೆ ಅವ್ರು ನಿಮ್ಮ ಲೆವೆಲಿಗೆ ಅವ್ರು ಖಂಡಿತ ಬರಲ್ಲ. ಸೊ ಹಾಗಾಗಿ ಮಗು ಏನಪ್ಪ ನಿನ್ನ ಸಮಸ್ಯೆ, ಏನು ನಿಂದು ಸಮಸ್ಯೆ, ಆ ಮಗು ಅಂದಾಕ್ಷಣ ಅಂಗುಲಿಮಾಲ ಅಲ್ಲೇ ಕರ್ಗೋಗ್ಬಿಟ್ಟಿರ್ತಾನೆ, ಅವನು ಶಿಫ್ಟ್ ಆಗಿಬಿಟ್ಟಿರ್ತಾನೆ. ಹಾಗಾಗಿ ಯಾರ ಒಂದು ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿಗಿಂತ ಮೇಲೆ ಇರುತ್ತೋ ಅವರಿಂದ ನಾವು ಬರುತ್ತೀವಿ. ಸೊ ಹಾಗಾಗಿ ಇದು ಹೇಗೆ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದರ ತುಂಬ ಮೆಥಡ್ಸ್ಗಳಿದ್ದಾವೆ. ಸೊ ನೀವೇನು ಮಾಡಬೇಕು, ಯಾರ ಒಂದು ಅಂತರ್ಶಕ್ತಿಗೆ ಹೋಗಿ ಯಾವ ನಿಮ್ಮ ಆಳವನ್ನು ಕಂಡುಹಿಡಿಬೇಕೋ ಅವರ ಮೈಂಡ್ ಸೆಟ್ಟಿಗೆ ಹೋಗಿ ಕೂತ್ಕೊಳ್ಳಿ, ಸಮಾಧಾನವಾಗಿ ಕೂತ್ಕೊಳ್ಳಿ. ಮೈಂಡ್ ಕಮ್ಯುನಿಕೇಷನ್ಸ್ ಮಾಡಬಹುದು. ಇಲ್ಲಿ ಯಾವ ನ್ಯಾಟೆಡ್ ಟುಗೆದರ್ ಇಲ್ಲಿ ಇಸ್ ಎ ಪಾಸಿಬಲ್. ಎಲ್ಲರೂ ಕೂಡ ನೀವು ಯಾವುದೇ ರೀತಿ ಕೆಟ್ಟದನ್ನು ಮಾಡ್ತಾ ಇಲ್ಲ, ಒಳ್ಳೇದನ್ನು ಮಾಡ್ತಿದ್ದೀರಾ, ಯಾರೋ ಒಬ್ಬ ವ್ಯಕ್ತಿನ ಪರಿವರ್ತನೆ ಮಾಡ್ತಾ ಇದ್ದೀರಾ, ಯಾರನ್ನು ದರೋಡೆ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ ಅಂತಂದರೆ ಕೂತ್ಕೊಳ್ಳಿ. ಇದನ್ನು ಹೇಗೆ ಮಾಡ್ತಕ್ಕಂಥದ್ದು ಅಂದರೆ ಕಣ್ಮುಚ್ಚಿ. ಯಾಕಂದರೆ ಇದು ತುಂಬ ಮೆಥಡ್ಸ್ ಇದ್ದಾವೆ. ಯಾವುದಾದ್ರು ನಿಮಗೆ ಧ್ಯಾನ ಗೊತ್ತಿದ್ರೆ ಓಕೆ, ಧ್ಯಾನ ಗೊತ್ತಿಲ್ಲ ಅಂತ ಅಂದರೆ ಡೀಪ್ ಬ್ರೀದಿಂಗ್ ಮಾಡಿ. ಐ ಮೀನ್ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನ ಕೆಳಗಡೆ ಬಿಡಿ. ಸೊ ಕಣ್ಮುಚ್ಚಾದ್ಮೇಲೆ ಯಾವ ವ್ಯಕ್ತಿನ ನೀವು
ಕಿರಿಕಿರಿ ಪೆದ್ದಾಗಾಡ್ತಿದ್ದಾರೆ, ಆ ವ್ಯಕ್ತಿನ ಪರಿವರ್ತನೆ ಮಾಡಬೇಕು, ಅಥವಾ ಆ ವ್ಯಕ್ತಿ ಮಾತಾಡ್ತಿರ್ತಕ್ಕಂಥ ಮಾತುಗಳು ದುರಾಸೆ, ದುರಹಂಕಾರ, ಆ ವ್ಯಕ್ತಿಯ ಹೆಸರು ಎಲ್ಲವನ್ನ ಕಳಚಿ ಬಿಟ್ಬಿಡಿ. ಆ ವ್ಯಕ್ತಿನ ಅಂತರಾಳಕ್ಕೆ ಹೋಗಿ ಪ್ರಕಾಶಮಾನವಾದಂತಹ ಬೆಳಕು ನೋಡ್ತಕ್ಕಂಥದ್ದು, ಆತನ ಅಥವಾ ಆಕೆಯ ಒಂದು ಹೃದಯದ ಬೆಳಕನ್ನು ನೋಡ್ತಕ್ಕಂಥದ್ದು, ಈ ಥರದ್ರಲ್ಲಿ ಅವರನ್ನು ಅಂತರಾಳವನ್ನು ಕಂಡುಹಿಡಿರಿ. ಸೊ ನಿಮ್ಗೇನಾದರೂ ಧ್ಯಾನ ಗೊತ್ತಿದ್ರೆ ಓಕೆ, ಧ್ಯಾನ ಮಾಡ್ಬೋದು. ನಿಮಗೆ ಧ್ಯಾನ ಯಾವುದೂ ಗೊತ್ತಿಲ್ಲ ಅಂದರೆ ಡೀಪಾಗಿ ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡಿ, ಈ ಥರದನ್ನ ಮಾಡ್ತಕ್ಕಂಥದ್ದನ್ನು ಮಾಡಿ. ಆವಾಗ ಸ್ವಲ್ಪ ಮನಸ್ಸು ತಿಳಿಯಾಗುತ್ತೆ. ಆವಾಗ ಹೇಳಿ, ನೀವು ಯಾವ ವ್ಯಕ್ತಿಗೆ ನೀವು ಅಂತರ್ಶಕ್ತಿಯನ್ನು ಕೊಡಬೇಕಾಗಿದೆ, ಯಾವ ಒಂದು ಆತ್ಮ ನಿಮ್ಮಂತೆ ಒಂದು ಉದ್ಧಾರ ಆಗಬೇಕಾಗಿದೆ, ಯಾವ ಒಂದು ಆತ್ಮ ನಿಮ್ಮಂಥ ಮಾತನ್ನು ಕೇಳ್ತಾ ಇಲ್ಲ, ಯಾವ ವ್ಯಕ್ತಿಗೆ ನೀವು ಪರಿವರ್ತನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ವ್ಯಕ್ತಿಯ ಮನಸ್ಸಿನೊಳಗೆ ಹೋಗಿ ಆ ವ್ಯಕ್ತಿ ಆಡಿರ್ತಕ್ಕಂಥ ಮಾತುಗಳನ್ನೆಲ್ಲ ಬಿಟ್ಬಿಡಿ. ಯಾಕಂದರೆ ಆ ವ್ಯಕ್ತಿಗೆ ನೀವು ಯಾವುದೇ ರೀತಿ ಜಡ್ಜ್ಮೆಂಟ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಆ ವ್ಯಕ್ತಿ ಏನೇ ಕಿರಿಕಿರಿ ಮಾಡಿದ್ರು ಕೂಡ, ಏನೇ ನಿಮ್ಮನ್ನ ಬೈದರೂ ಕೂಡ ನೀವು ಮಮತೆ ತೋರಿಸ್ತಾ ಇದ್ದೀರಾ, ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ಆ ವ್ಯಕ್ತಿಗೆ ಇವಾಗ ಒಂದು ಸ್ಟೇಟ್ಮೆಂಟ್ ಹೇಳಿ. ಈ ರೀತಿ ಎಲ್ಲ ಆದಮೇಲೆ ನಿಮಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಆ ವ್ಯಕ್ತಿಗೆ ಒಂದು ಸ್ಟೇಟ್ಮೆಂಟ್ ಹೇಳಿ, ನೀನು ದುಡಿತಾ ಇದೀಯಾ, ನೀನು ದುಡ್ದು ಇನ್ಫ್ಯಾಕ್ಟ್ ಇದನ್ನು ನೀನು ದುಡ್ದು ನನಗೆ ಸಂಬಳ ತಂದುಕೊಡ್ತಾ ಇದೆಯಾ ಅಂತಲೂ ಕೂಡ ಹೇಳ್ಬೋದು. ವಿಜುವಲೈಸೇಷನ್ ಮಾಡ್ಕೊಳ್ತಕ್ಕಂತಹದ್ದಾಗಿರ್ಬೋದು. ನೀನು ಯಾವ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಸೋಮಾರಿತನದಿಂದ ಕೆಲಸಕ್ಕೆ ಹೋಗ್ದೇನೆ ಇದ್ದೆ, ಅದಕ್ಕಿಂತ ಕೋಟಿ ಪಟ್ಟಷ್ಟು ನಿನ್ನ ಶ್ರಮದ ಫಲ ನಿನಗೆ ದುಡ್ಡು ಬರ್ತಾ ಇದೆ, ನಿನ್ನ ಹೆಂಡತಿ ನಗುವಿನಿಂದ ಬರ್ತಾ ಇದೆ, ಮಕ್ಕಳ ಆನಂದದಿಂದ ಬರ್ತಾ ಇದೆ, ನಿನ್ನ ಲೈಫ್ನ ಪರ್ಪೋಸ್ ಏನು ಅನ್ನೋದು ಅರ್ಥ ಆಗಿದೆ. ಇಷ್ಟು ಹೇಳೋ ಅಷ್ಟರೊಳಗಡೆನೆ ನಿಮ್ಮ ಮೈಂಡ್ ಎಷ್ಟೋ ಸೈನ್ ಆಗಿರುತ್ತೆ. ಇದು ಆ್ಯಕ್ಚುಲಿ ತುಂಬ ಸೈನ್, ನಿಮ್ಮ ಮೈಂಡ್ ಎಷ್ಟೋ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ದೆನ್ ಕೇಳ್ತಾ ಇರೋರಿಗೂ ಕೂಡ ಒಂದು ಪಾಸಿಟಿವ್ ಬರ್ತಾ ಇರುತ್ತೆ. ಸೊ ನಾನು ಕೆಲಸಕ್ಕೆ ಹೋಗಿದ್ದೀನಿ, ಅವರ ಒಂದು ಲೈಫ್ ಪರ್ಪೋಸ್ ಆಲ್ರೆಡಿ ಅರ್ಥ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಜೀವನದ ಪ್ರತಿಯೊಬ್ಬರಿಗೂ ಕೂಡ ಈ ಬದುಕಲ್ಲಿ ಒಂದು ಶಕ್ತಿ, ಒಂದು ಪರಿವರ್ತನೆ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಯಾರಿಗೂ ಒಂದು ನಾವು ಅನ್ಯಾಯ ಮಾಡ್ತಿಲ್ಲ, ಒಂದು ಮೋಸ ಮಾಡ್ತಿಲ್ಲ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಏನಾದರೂ ಒಂದು ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಆ ಶಕ್ತಿನ ಎಲ್ಲರೂ ಕೂಡ, ಯಾರೇ ಆಗಲಿ, ಎಲ್ಲ ವಿಷಯಕ್ಕೂ ಕೂಡ ಇದು ಇನ್ಕ್ಲೂಡ್ ಮಾಡ್ತಕ್ಕಂಥದ್ದು. ಮಾತಿಗೆ ಮಾತು, ಮಾತಿಗೆ ಮಾತು, ಮಾತಿಗೆ ಮಾತು ಬೆಳೆದು ನಾವು ಉತ್ತುಂಗಕ್ಕೆ ಹೋಗೋದ್ರ ಬದಲು ಅವರ ಫ್ರೀಕ್ವೆನ್ಸಿ ಯಾವ ಮಟ್ಟ ಇದೆ ಅಂತ ತಿಳ್ಕೊಂಡು ನಾವು ಅದಕ್ಕಿಂತ ಮೇಲೆ ಹೋದಾಗ ಅಂತರಾಳ, ಇದು ಇನ್ನರ್ ಪ್ರಪಂಚ ಏನಂತೀವಿ, ಅಂತರ್ ಪ್ರಪಂಚಕ್ಕೆ ಹೋಗಿ ಮಾತಾಡಿದಾಗ ನಮ್ಮ ಎಲ್ಲ ಸಮಸ್ಯೆಗಳು, ನಮ್ಮ ಎಲ್ಲ ಅಸೂಯೆಗಳು, ನಮ್ಮ ಎಲ್ಲ ದುರಹಂಕಗಳು ಕಳಚಿ ಬಿದ್ದು ಹೋಗ್ತವೆ. ಮತ್ತು ಲೈಕ್ ಇನ್ನೊಂದು ಎಕ್ಸಾಂಪಲ್ ಏನು ಗೊತ್ತಾ ಸ್ನೇಹಿತರೆ, ಈ ಕಾಯಿಲೆಗಳು, ಈ ಶುಗರು, BP ಮತ್ತು ಮೈಗ್ರೈನ್, ಈ ಥರದವು ಕೂಡ ಇದರಿಂದ ಬರ್ತಕ್ಕಂಥದ್ದು. ಇದನ್ನು ಹೇಗೆ ಇವ್ರುಗಳಿಂದ ನಾವು ರಿಲೀಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ನಮಗೆ ಒಂದು ಮೆಡಿಕಲ್ ರಿಪೋರ್ಟಲ್ಲಿ ನಮಗೆಲ್ಲ ನಾರ್ಮಲ್ ಇದ್ದರೂ ಕೂಡ ನಮ್ಮ ಒಂದು ಆರೋಗ್ಯದ ಸಿಸ್ಟಮ್ನಲ್ಲಿ ತೊಂದರೆನೇ ಇರುತ್ತೆ. ಹಾಗಾಗಿ ನಮ್ಮ ಒಂದು ಆರೋಗ್ಯದಲ್ಲಿ, ಮೆಡಿಕಲಲ್ಲಿ ನಾರ್ಮಲ್ ಇದ್ದರೂ ಕೂಡ ನಮ್ಮ ಒಂದು ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದು ಹೇಗೆ ಬರುತ್ತೆ? ಸೊ ನರಕದ ಕೊರಗು, ಪ್ರೀತಿಯ ಕೊರಗು, ಸೊ ನನಗದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಯೋಚನೆ, ಲೈಫ್ನ ಮುಂದಿನ ಭಯ, ನಮ್ಮ ಜೀವನ ಹೇಗಿರುತ್ತೋ ಮುಂದೆ ಅನ್ನೋ ಭಯ, ಆ ಜೀವನದ ಸಂಗತಿಗಳು ನಮಗೆ ಸಿಗದೇ ಇರ್ತಕ್ಕಂಥದ್ದು, ಸಿಗಲಿಲ್ಲ, ಅಪ್ಪ ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಮನೆ ಕಟ್ಟಲಿಲ್ಲ, ಅದು ಕಟ್ಟಲಿಲ್ಲ, ಇದು ಕಟ್ಟಲಿಲ್ಲ, ಇಂತಹ ಯೋಚನೆಗಳಿಂದ, ಇಂತಹ ಆತಂಕದಿಂದ, ಇಂತಹ ಒತ್ತಡದಿಂದ ನಮ್ಮ ಬದುಕು ಇಂತಹ ಕಾಯಿಲೆಗಳಿಗೆ ಸಿಲುಕ್ತಕ್ಕಂಥದ್ದು ಖಚಿತ. ಇವುಗಳನ್ನೆಲ್ಲ ಹೇಗೆ ನಾವು ರಿಲೀಫ್ ಮಾಡ್ಕೊಳ್ತಕ್ಕಂಥದ್ದು? ಕಾಮ್ ಡೌನ್ ಆಗಿ ಯೋಚನೆ ಮಾಡ್ತಾ ಇವುಗಳನ್ನೆಲ್ಲ ಮುಕ್ತಿ ಹೊಂದತಕ್ಕಂಥ, ಯಾಕಂದರೆ ಬಹುಶಃ ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ, ಒಂದು ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದು ಸಿಗಲಿಲ್ಲ. ಇರ್ತಕ್ಕಂಥದ್ರಲ್ಲೇ ತೃಪ್ತಿಯ ಬದುಕು, ಇರ್ತಕ್ಕಂತಹ ತೃಪ್ತಿಯ ಬದುಕನ್ನು ನಾವು ಮಾಡ್ತಕ್ಕಂತಹದ್ದು. ಯಾಕಂದರೆ ಬದುಕಲ್ಲಿ ಏನು ಗೊತ್ತಾ ಸ್ನೇಹಿತರೆ, ನಾವು ಇಂಥದ್ದೇ ಅಪ್ಪ ಅಮ್ಮನ ಕಳ್ಕೊಂಬರ್ಬೇಕು, ಇಂಥದ್ದೇ ಗಂಡನ್ನ ಕೇಳ್ಕೊಂಬಂದು ನಾವು ಮಧ್ಯೆ ಆತ್ಮದಿಂದ ಬರ್ಸ್ಕೊಂಡು ಬಂದುಬಿಟ್ಟಿರ್ತೀವಿ. ಸೊ ಇಲ್ಲಿ ನಾನು ಒಂದು ಸ್ಕ್ರಿಪ್ಟ್, ಹೇಗೆ ನಿಮಗೆ ಪಿಕ್ಚರ್ ಕಾಣ್ತಾ ಇರುತ್ತೆ, ಹಿಂದೆ ಆಡಿಯೋ ರೆಕಾರ್ಡ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಎಷ್ಟು ಶ್ರಮ ಇರುತ್ತಲ್ವ. ಹಾಗೆಯೇ ನಮಗೆ ಇಂಥದ್ದೇ ಗಂಡ ಬೇಕು, ನನಗೆ ಅನುಭವಿಸ್ತೀನಿ, ನೀವು ಇಂಥವ್ರು ನನಗೆ ಮೋಸ ಮಾಡ್ತೀರಾ, ನಾನು ಅನುಭವಿಸ್ಲೇಬೇಕು, ಇದಕ್ಕೆ ನಾನು ಪಾಪ ಪುಣ್ಯ ಫಲ ಅನುಗುಣವಾಗಿ ನಾನು ಅನುಭವಿಸ್ಬೇಕು ಅಂತ ನಾವು ಮೊದಲೇ ಆತ್ಮದಿಂದ ಬರ್ಸ್ಕೊಂಡು ಬರ್ತಾ ಇರ್ತೀವಿ. ಆತ್ಮ ನೀನು ನಡೆಸದಂತೆ ನಾನು ನಡಿ ಅಂತ ಹೇಳ್ತಾ ಇದ್ರೆ ನಾವಿಲ್ಲಿ ಏನೇ ಯೋಚನೆ ಮಾಡ್ತಾ ಇದ್ದೀವಿ? ನಾನು ಇಲ್ಲೇ ಎಡವಿದ್ದು, ನಾನು ಇಲ್ಲೇ ಹದಗೆಟ್ಟಿದ್ದು,
ಸೊ ನನಗೆ ಒಂದು ಕೆಲವರು ಹೇಳ್ತಾ ಇರ್ತಾರೆ, ನಂದು ಒಂದು ಎಂಗೇಜ್ಮೆಂಟು ಫಿಕ್ಸ್ ಆಗಿತ್ತು, ಎಂಗೇಜ್ಮೆಂಟು ನಂದು ಕಿತ್ತೋಯ್ತು, ಹಾಗಾಗಿ ನನ್ನ ಪೀರಿಯಡ್ ಸೈಕಲ್ ವೆರಿವೇಷನ್ ಆಯಿತು, 3 ಮಂತ್ ಆಯಿತು. ಮತ್ತು ನಾನು ಯಾವುದೋ ಒಂದು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಅದರಲ್ಲಿ ಲಾಸ್ ಆಗಿ 20 ಲಕ್ಷ ಆಯಿತು. ಸೊ ನನ್ನ ಬದುಕು ಇಲ್ಲೇ ನಷ್ಟ ಆಗಿದ್ದು ನನಗೆ. ಇದರಿಂದನೇ ಆ ಒಂದು ಸಮಸ್ಯೆ ಬತ್ತು ನೋಡು, ಆ ಸಮಸ್ಯೆಯಿಂದ ನನಗೆ ಎಚ್ಚೆತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಒಂದು ಘಟನೆನೇ ಒಂದು ನಾವು ಇದಾಗಿ ಒಂದು ಘಟನೆ ನಡೆದಿರೋ ರೀತಿನ ಯೋಚನೆ ಮಾಡ್ಕೊಳ್ತಕ್ಕಂಥದ್ದು, ಆ ಘಟನೆನೇ ಒಂದು ಸವಾಲಾಗಿ ತಗೊಳ್ತಕ್ಕಂಥದ್ದು, ಘಟನೆ ಒಂದು ಸಂಗತಿಯಾಗಿ ತಗೊಳ್ತಕ್ಕಂಥದ್ದು. ಬಿಡಪ್ಪ, ಈಗ ಅದೇ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಗೊತ್ತಾ ಸ್ನೇಹಿತರೆ, ನನಗೆ ಒಂದು ಚಪ್ಪಲಿ ಹಾಳಾಯಿತು, ಅದಕ್ಕೆ ಬಿಡು ನೀನು ದರಿದ್ರ ಹೋಗ್ಬಿಡ್ತು, ನಂದೇನೋ ಒಂದು ಹಾಳಾಯಿತು, ಬಿಡು ಅದು ಒಂದು ಪಾಪ ಕರ್ಮಗಳೆಲ್ಲ ಬಿಟ್ಟು ಹೋಗ್ಬಿಡ್ತು ಅಂತ. ಆ ಹಿಂದೆ ಯೋಚನೆ ಮಾಡಿರ್ತಕ್ಕಂಥ ಪಾಸಿಟಿವಿಟಿ ನಮಗಿಲ್ಲ. ಹೋದಂತಹ ಘಟನೆ ನಮಗೆ ಒಳ್ಳೆಯದಕ್ಕೆ ಆಯಿತು ಬಿಡು, ಇವಾಗ ನನಗೆ ₹1 ಲಾಸ್ ಆಯಿತು, ಮುಂದೆ ನನಗೆ ₹100 ಬರುತ್ತೆ ಬಿಡು. ಈಗ ಒಬ್ಬರು ನನಗೆ ಮೋಸ ಮಾಡಿದ್ರು, ಒಂದು ಪಾಠ ಆಯಿತು ಬಿಡು, ನೆಕ್ಸ್ಟ್ ನಾನು ಮೋಸ ಹೋಗಲ್ಲ ಅಂತ ಈ ರೀತಿ ಯೋಚನೆ ಮಾಡಬೇಕು. ಯಾಕಂದರೆ ಬದುಕು ನಮಗೆ ಇದೇ ರೀತಿ ಇರಬೇಕು ಅಂತ ಆತ್ಮ ಕಲಿಸಿದೆ, ಇಲ್ಲಿಂದನೇ ಸ್ಟಾರ್ಟ್ ಆಗುವಂತ ಕಲಿಸಿದೆ, ನನಗೆ ಇಲ್ಲೇ ಎಡವಿದ್ದು ಅಂತ ನಮ್ಮ ಆತ್ಮ ಕೊರಿತಾ ಇದೆ. ಹಾಗಾಗಿ ನಾವು ಆ ಒಂದು ಘಟನೆನ ಒಂದು ಒಳ್ಳೆ ಸಂಗತಿಯಾಗಿ ಇದ್ದರೆ ಒಂದು ಒಳ್ಳೆ ರೀತಿ ಉದ್ಧಾರವಾಗಿ ಬದುಕಬಹುದು. ಮತ್ತು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ರೋಡಲ್ಲಿ ಸ್ನೇಹಿತರೆ, ಏನಾದರೂ ಯಾರೋ ಒಂದು ಆಟೋದಲ್ಲೋ ಅಥವಾ ಕಾರ್ ಕ್ಯಾಬಲ್ಲೋ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಒಂದು ₹30-35 ದುಡ್ಡು ಆಗಿರುತ್ತೆ. ನಾವು ₹100 ದುಡ್ಡನ್ನ ಕೊಡ್ತೀವಿ. ಆತ ಚೇಂಜ್ ಇರಲ್ವೋ ಅಥವಾ ₹5 ಅವಶ್ಯಕತೆ ಇರುತ್ತೋ ಇಟ್ಕೊಂಡಿರ್ತಾನೆ. ಆ ₹5 ನಮಗೆ ಕೊಡಲಿಲ್ಲ ಅಂತ ಎಷ್ಟು ಕೆಲವರು ರಂಪಾಟ ಮಾಡ್ತೀವಲ್ವ. ಸೊ ಅವರು ರಂಪಾಟ, ಅವರಲ್ಲಿರ್ತಕ್ಕಂತಹ ಆತ್ಮ ಒತ್ತಡ, ಆತ್ಮಭಾವನೆ, ಪ್ರೀತಿಯ ಕೊರಗು ಪ್ರತಿಯೊಂದನ್ನೆಲ್ಲ ಕೂಡ ರೋಡಲ್ಲಿ ಬಂದು ವಾಂತಿ ಮಾಡ್ತಾರೆ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಗಲೀಜು ಮನೋಭಾವನೆ, ಅವರಲ್ಲಿರ್ತಕ್ಕಂಥ ಮನಸ್ಸು ಆಲಸ್ಯವನ್ನು ಅಳಿತು ಆ ಒಂದು ಹೇಗೆ ನಾವು ಫ್ರೀಕ್ವೆನ್ಸಿ ಮಾಡಿಕೊಡ್ಬೇಕು ಅನ್ನೋದು ಅವರಲ್ಲಿ ಅರ್ಥ ಆಗಲ್ಲ. ಸೊ ನಮ್ಮಲ್ಲಿ ಒಂದು ಒಳ್ಳೆ ಎನರ್ಜಿನ ಭಗವಂತ ಕೊಟ್ಟಿದ್ದಾನೆ. ಆ ಎನರ್ಜಿನ ಒಂದು ಒಳ್ಳೊಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಒಂದು ಒಳ್ಳೊಳ್ಳೆ ರೀತಿ ನಾವು ಲೆವೆಲಲ್ಲಿ ಹೋಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಯಾವ ರೀತಿ ಇರುತ್ತೋ ಪ್ರತಿಯೊಂದನ್ನು ಆಕ್ಸೆಪ್ಟ್ ಮಾಡ್ತಾ ಒಂದು ಒಳ್ಳೆ ರೀತಿ ಮತ್ತೊಬ್ಬರಿಗೂ ಒಂದು ಒಳ್ಳೇದು ಮಾಡ್ತಾ ಬದುಕೋಣ ಅನ್ನೋದೇ ನನ್ನ ಒಂದು ಅಭಿಲಾಷೆ. ನೀವೇನಂತೀರಾ? ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ತುಂಬ ಲೆಂತ್ ಆಯಿತು. ಇಲ್ಲಿವರೆಗೆ ನೋಡಿದಂಥ ತುಂಬ ಪೇಷನ್ಸಿಂದ ಇರ್ತಕ್ಕಂಥ ಜನರಿಗೆ ನನ್ನ ಧನ್ಯವಾದಗಳು.